ಸತ್ಯದ ಹಾದಿಯಲ್ಲಿ ಗಣೇಶ್ ಪ್ರಸಾದ್ ಅಭಿವೃದ್ಧಿ ಪಯಣ. ಬಿಜೆಪಿ ಹಾಗೂ ಮೂಡ್ನಕೂರು ಪ್ರಕಾಶ್ ರವರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ತಕ್ಕ ತಿರುಗೇಟು. ರಾಜ್ಯದ ಅಭಿವೃದ್ಧಿ ಹಾಗೂ ಜನಪರ ಕಾಳಜಿಯ ರಾಜಕಾರಣಕ್ಕೆ ಹೆಸರಾದ ಗುಂಡ್ಲುಪೇಟೆ ಕ್ಷೇತ್ರದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಕಾಂಗ್ರೆಸ್ ಪಕ್ಷ ಸದಾ ಮುಂಚೂಣಿಯಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರ ಹೆಸರಿಗೆ ಮಸಿ ಬಳಿಯುವ ಹಾಗೂ ಅವರ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುವ ದುರುದ್ದೇಶಪೂರ್ವಕವಾಗಿ ಯತ್ನಗಳು ಕೆಲವು ವಿರೋಧ ಪಕ್ಷದವರಿಂದ ನಡೆಯುತ್ತಿವೆ. ಅದರಲ್ಲೂ ಮೂಡ್ನಕೂರು ಪ್ರಕಾಶ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಶಾಸಕರ ಮೇಲೆ ಮಾಡುತ್ತಿರುವ ಆಪಾದನೆಗಳು ಸತ್ಯಕ್ಕೆ ದೂರವಾದವು ಎಂದು ಗುಂಡ್ಲುಪೇಟೆ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತೀವ್ರವಾಗಿ ಖಂಡಿಸಲಾಗಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ದಾಸ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಶಾಸಕರಾದ ಗಣೇಶ್ ಪ್ರಸಾದ್ ಅವರ ಮೇಲಿನ ಆರೋಪಗಳನ್ನು ದೃಢವಾಗಿ ಅಂಕಿ ಅಂಶಗಳು ಮತ್ತು ದಾಖಲೆಗಳೊಂದಿಗೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಶಾಸಕರ ವರ್ಚಸ್ಸಿಗೆ ಕಳಂಕ ತರಲು ಹಾಗೂ ಅವರನ್ನು ದಲಿತ ವಿರೋಧಿ ಎಂದು ಬಿಂಬಿಸಲು ನಡೆಯುತ್ತಿರುವ ಹತಾಶ ಯತ್ನಗಳು ಇಂದಿಗೂ ಈ ನೆಲದಲ್ಲಿ ಯಶಸ್ವಿಯಾಗುವುದಿಲ್ಲ ಎಂದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಾಯಕರ ವಿರುದ್ಧ ಇಂತಹ ಅಪಪ್ರಚಾರಗಳು ಜನಸಾಮಾನ್ಯರ ಕಣ್ಣಿಗೆ ಸುಲಭವಾಗಿ ತಿಳಿಯುತ್ತವೆ ಎಂದು ಸ್ಪಷ್ಟಪಡಿಸಿದರು. ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರ ಅಧಿಕಾರ ಅವಧಿಯಲ್ಲಿ 2023 ರಿಂದ 2026ರವರೆಗೆ ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ಹರಿದು ಬಂದಿರುವ ಅನುದಾನಗಳು ಹಾಗೂ ಜಾರಿಗೆ ಬಂದಿರುವ ಜನಪರ ಯೋಜನೆಗಳ ಸ್ಪಷ್ಟ ಚಿತ್ರಣವನ್ನು ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆ ಸಮೇತ ಬಿಡುಗಡೆ ಮಾಡಲಾಗಿದೆ. ಮಾತಿನಲ್ಲಿ ಅಲ್ಲ, ಬದಲಿಗೆ ಕೆಲಸದಲ್ಲಿ ನಂಬಿಕೆ ಇಟ್ಟಿರುವ ಗಣೇಶ್ ಪ್ರಸಾದ್ ಅವರ ತಂದಿರುವಂತಹ ಅನುದಾನದ ಪ್ರತಿ ಪ್ರಮಾಣವು ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಕಾಣಿಸುತ್ತದೆ. ಸುಳ್ಳು ಆರೋಪ ಮಾಡುವವರಿಗೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯವೇ ಪ್ರತ್ಯಕ್ಷ ಉತ್ತರವಾಗಿದೆ. ಇದೇ ಸಂದರ್ಭದಲ್ಲಿ ಗುಂಡ್ಲುಪೇಟೆ ರಾಜಕಾರಣದ ಧ್ರುವತಾರೆ ದಿವಂಗತ ಎಚ್ ಮಹದೇವ್ ಪ್ರಸಾದ್ ರವರ ಜನಪರ ರಾಜಕಾರಣ ಹಾಗೂ ಅವರು ಕ್ಷೇತ್ರದ ಜನತೆಯ ಮೇಲೆ ಬೀರಿದ ಅಚ್ಚಳಿಯದ ಪ್ರಭಾವವನ್ನು ಕೃತಜ್ಞತೆಯಿಂದ ಸ್ಮರಿಸಲಾಯಿತು. ಮಹದೇವ್ ಪ್ರಸಾದ್ ರವರ ಮುತ್ಸದ್ದಿತನ, ಪ್ರಾಮಾಣಿಕತೆ ಮತ್ತು ಸದಾ ಜನಪರ ಚಿಂತನೆಗಳೇ ಇಂದಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದೊಡ್ಡ ಸ್ಫೂರ್ತಿಯಾಗಿದೆ. ಅಂದು ಅವರು ಬಿತ್ತಿದ ಸೌಹಾರ್ದತೆ ಮತ್ತು ಅಭಿವೃದ್ಧಿಯ ಬೀಜ ಇಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದ್ದು, ಅದೇ ಹಾದಿಯಲ್ಲಿ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರು ಕೂಡ ದೃಢ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಮಹದೇವ್ ಪ್ರಸಾದ್ ರವರ ಹೆಸರನ್ನು ಹಾಗೂ ಅವರ ರಾಜಕೀಯ ಶಿಸ್ತನ್ನು ನೆನಪಿಸಿಕೊಳ್ಳುತ್ತಾ ಗುಂಡ್ಲುಪೇಟೆಯ ಜನತೆ ಎಂದಿಗೂ ಸತ್ಯದ ಪರವಾಗಿ ನಿಲ್ಲಲಿದ್ದಾರೆ ಹೊರತು ಅಪಪ್ರಚಾರ ಮಾಡುವವರ ಮಾತುಗಳಿಗೆ ಮರಳಾಗುವುದಿಲ್ಲ ಎಂಬ ಸಂದೇಶವನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಸ್ನೇಹಿತರೆ, ಕ್ಷೇತ್ರದ ಪ್ರತಿಯೊಂದು ಕಾರ್ಯಕರ್ತನೂ ಒಗ್ಗಟ್ಟಿನಿಂದ ಶಾಸಕರ ಬೆನ್ನೆಲುಬಾಗಿ ನಿಂತಿದ್ದು ಅಭಿವೃದ್ಧಿಯ ರಥವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ದೃಢ ಸಂಕಲ್ಪ ಮಾಡೋಣ. ಇವ್ರು ಏನು ಬಿಜೆಪಿ ಕಾರ್ಯಕರ್ತರು ಏನು ಪ್ರೆಸ್ ಮೀಟ್ ಮಾಡಿದ್ರು, ಅವ್ರಿಗೆ ಯಾವ ನೈತಿಕತೆ ಇಲ್ಲ. ಅಲ್ಲಿ ಯಾರ್ಯಾರಿದ್ರು ಮೂಡ್ನಕೂರು ಪ್ರಕಾಶ್ ಅವರು ಅವರದೇ ಆದ ಊರುಗಳಲ್ಲಿ ಇವು ನಮ್ಮ ದಲಿತರ ಬಗ್ಗೆ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ನಮ್ಮ ಸಾಹೇಬರು ಫಸ್ಟು ಅನುದಾನಗಳು ತಂದಿಲ್ಲ, ಎಲ್ಲ ತಂದಿರೋದು ಯಾರೋ ಬೇರೆ ಮೂರನೇ ವ್ಯಕ್ತಿ, ಆ ವಿಚಾರಗಳು ಮಾತಾಡ್ತೀನಿ. ಈಗ ಮೊದಲನೇದಾಗಿ ನಮ್ಮ ಸಾಹೇಬರು ಅನುದಾನಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ನೋಡಿ. 2023ರಿಂದ 26ರವರೆಗೆ ನಮ್ಮ ಸಾಹೇಬರಿಗೆ ತಾಲೂಕ್ ಪಂಚಾಯಿತಿಯ ಅನುದಾನ, ತಾಲೂಕ್ ಪಂಚಾಯಿತಿ ಅನುದಾನ 6.11 ಕೋಟಿ ತಂದಿದ್ದಾರೆ. ಅದಕ್ಕೆ ಏನು ದಾಖಲಾತಿ ಬೇಕು ಅದು ನಮ್ಮ ಹತ್ರ ಎಲ್ಲ ತಗೊಂಡಿದ್ದೀವಿ ನಾವು. ಈಗ ಅದು ತಾಲೂಕ್ ಪಂಚಾಯಿತಿಯ ಇದು 6.11 ಕೋಟಿ 2003ರಿಂದ 2023ರಿಂದ 26ರವರೆಗೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿಯ ಅನುದಾನ 9.60 ಕೋಟಿ. ಅದು ಆಲ್ರೆಡಿ ಎಲ್ಲ ಕೆಲಸ ಕಂಪ್ಲೀಟ್ ಆಗಿರೋದನ್ನ ಹೇಳ್ತಿರೋದು ನಾವು. ಯಾವ ಕಾಮಗಾರಿ ಅರ್ಧಕ್ಕೆ ನಿಂತಿರೋವೋ ಅಥವಾ ಪ್ರಾರಂಭವಾಗಿರೋದನ್ನ ಹೇಳ್ತಿಲ್ಲ. ಇನ್ನೊಂದು ಶಾಸಕರ ಅನುದಾನ 5.20 ಕೋಟಿ. ಹಾಗೆ NDRF ಅನುದಾನ 83 ಲಕ್ಷ ರೂಪಾಯಿ. ಅದು ಅಂಗನವಾಡಿಗಳಿಗೆ NDRF ಇಂದ ಅಂಗನವಾಡಿಗಳನ್ನ ದುರಸ್ತಿ ಕಾಮಗಾರಿಗಳಿಗೆ ತಂದಿರುವಂಥ ಅನುದಾನ. ಇನ್ನು KRIDLನಿಂದ 78.84 ಕೋಟಿ ರೂಪಾಯಿನ ನಮ್ಮ ಲ್ಯಾಂಡರ್ ಬೈನ ತಂದು ಮಾಡಿರೋಂಥ ಖಾತೆ. ಇನ್ನು PWDಯಿಂದ 77.24 ಕೋಟಿ ನಮ್ಮ PWD. ಇನ್ನು ಗುದ್ಲಿ ಪೂಜೆ ಆಗಿರುವಂತಹ 5.50 ಕೋಟಿ ಕಾರ್ಯಗಳು ಗುದ್ಲಿ ಪೂಜೆದಲ್ಲಿ ಇದಾವೆ. ಈ ರೀತಿ ಒಟ್ಟು 183 ಕೋಟಿ ರೂಪಾಯಿನ ಈ ನಮ್ಮ ಯಾವುದೇ ಒಂದು ಗ್ರಾಮಗಳ ಅಭಿವೃದ್ಧಿಗಾಗಿ, ರಸ್ತೆಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ಬಹುದೊಡ್ಡ ಯೋಜನೆ ಅಂದರೆ ಕೆರೆಗಳಿಗೆ 475 ಕೋಟಿನ ತಂದು ಕೆರೆಗಳ
ನೀರು ತುಂಬಿಸೋದಕ್ಕೆ ಒಂದು ಯೋಜನೆಗೆ ಮಾಡುವಂಥದ್ದು ಅದು ಇನ್ನೂ ನಡೀತಾ ಇದೆ ಕೆಲಸ, ಇವಾಗ ನಡೀತಾ ಇರೋದು ಪ್ರಾರಂಭದಲ್ಲಿದೆ. ಅದ್ರ ಜೊತೆಗೆ 126 ಗ್ರಾಮಗಳಿಗೆ ಸಿಸಿ ರಸ್ತೆನ ಹೆಚ್ಚು ಕಡಿಮೆ 183 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು ತಗೊಬಂದು ಸಾಹೇಬರು ಕುದ್ಲಿ ಪೂಜದಲ್ಲಿ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ದಾಖಲಾತಿಗಳೆಲ್ಲ ಇಲ್ಲಿದೆ. ಅದೇ ರೀತಿ ಅವರೊಂದು ಪ್ರಕಾಶ್ ಅವರು ಬಿಜೆಪಿ ಕಾರ್ಯಕರ್ತರು ಶಾಸಕರು ಏನು ತಂದಿಲ್ಲ, ಎಲ್ಲ ಯಾರೋ ನಮ್ಮ ಎಚ್ ಸಿ ಮಾದೇವ್ ಅವರು ಗೋಪಾಲ್ ಅವರು ತಂದಿರೋದು, ಇದರಲ್ಲಿ ಸಾಹೇಬರ ಪಾತ್ರ ಇಲ್ಲ ಅನ್ನೋ ಮಾತನ್ನ ಅವ್ರು ಆಡಿದ್ದಾರೆ. ಅದಕ್ಕೆ ನಾವು ವ್ಯಕ್ತಪಡಿಸ್ತೀನಿ. ಮಿಸ್ಟರ್ ಮೂರ್ನಾಕು ಪ್ರಕಾಶ್ ಅವರೇ, ಇವರು ಗೋಪಾಲ್ ಅವರು ತಂದಿದ್ದಾರೆ ಅಂತ ಹೇಳಿದ್ರಲ್ಲ, ಅವರು ಮೊದಲನೇದಾಗಿ ಗೌರ್ಮೆಂಟ್ ಪೇ ಅಲ್ಲ. ಅವ್ರು ಯಾರೋ ಒಂದು ಮಾದೇವಪ್ಪ ಕಾರ್ಯದರ್ಶಿ ಆಗಿರ್ಬೋದು, ಬಟ್ ಗೌರ್ಮೆಂಟ್ ಪೇ ಅಲ್ಲ. ಅದೇ ರೀತಿ ನಮ್ಮ ಸಾಹೇಬರು ಸಂವಿಧಾನಾತ್ಮಕವಾಗಿ ಗೆದ್ದಿರೋದು. ಗಣೇಶ್ ಪ್ರಸಾದ್ ಅವರು ಜನಗಳ ಒಂದು ಓಟಿಂದ ಸಂವಿಧಾನಾತ್ಮಕವಾಗಿ ಗೆದ್ದಿ ಅವರ ಒಂದು ಲೆಟ್ರೇಟ್ ಇಂದ ಅವರ ಏನ್ ಲೆಟ್ರೇಟ್ ಇದೆ, ಅವ್ರ ಲೆಟ್ರೇಟ್ ಇಂದ ಸಮಾಜ ಕಲ್ಯಾಣ ಇಲಾಖೆಗೆ ಲೆಟ್ರೇಟ್ ಮಾಡಿ ಲೆಟ್ರೇಟ್ ಬರದಿ ಅವರು ಮಾದೇವಪ್ಪ ಸಾಹೇಬ್ರ ಹತ್ರ ಕೇಳ್ಕೊಂಡು ಅನುದಾನಗಳನ್ನ ತಂದಿದ್ದಾರೆ. ಇವರು ಗೋಪಾಲ್ ಅವ್ರ ಪಾತ್ರ ಇರ್ಬೋದು, ಏನೋ ಅವ್ರು ಪಿ ಆಗಿರೋದ್ರಿಂದ ಈಗ ನಮ್ಮ ಸಾಹೇಬರು ಪಿ ಎಗಳಿದ್ದಾರೆ, ಅವರು ರೆಕಮೆಂಡ್ ಮಾಡ್ತಾರೆ ಇರ್ಬೋದು. ಬಟ್ ಇದರಲ್ಲಿ ಮುಖ್ಯವಾದ ಪಾತ್ರ ನಮ್ಮ ಎಚ್ ಎಂ ಗಣೇಶ್ ಪ್ರಸಾದ್ ಸಾಹೇಬ್ರು. ಅವ್ರ ಲೆಟರ್ ಇವ್ರಿಗೆ ಗೊತ್ತು, ಒಂದು MLA ಲೆಟರ್ ಇವ್ರು ಹೋಗಿ ಒಂದು ಇದನ್ನ ತರಕಂತ ಲೋಕಲ್ MLA ಲೆಟರ್ನ ಮಿನಿಸ್ಟರ್ಗಳಿಗೆ ಕೊಟ್ಟು ಅದನ್ನ ಮುಖ್ಯಮಂತ್ರಿಗಳ ಇದರಲ್ಲಿ ನಮ್ಗೆ ಅನುದಾನವನ್ನು ಕೊಡಿಸ್ಬೇಕು. ಅಷ್ಟು ಅನುದಾನ ನಮ್ಗೆ ಇವರು ಸಾಹೇಬರು ಕೊಡಿಸಿದ್ದಾರೆ. ಹಂಗೆ SCPTSP ವರ್ಕ್ ಬಗ್ಗೆ ಮಾತಾಡ್ತಾರೆ. SCPTSP ದಲಿತರಿಗೆ ಏನು ಮಾಡಿಲ್ಲ, SCPTSP ವರ್ಕ್ ಇವ್ರು ಏನು ತಂದಿಲ್ಲ ಅಂತ ಎಲ್ಲ ಮಾತಾಡ್ತಾರೆ. ಇವ್ರು ಹೆಚ್ಚು ಕಡಿಮೆ ನಮ್ಮ ಸಾಹೇಬರು SCPTSP ವರ್ಕ್ 17.80 ಕೋಟಿ ರೂಪಾಯಿನ ನಮ್ಮ ತಾಲೂಕಲ್ಲಿ SCPTSP ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯ ಭವನಗಳು, ಅಂಬೇಡ್ಕರ್ ಸಮುದಾಯ ಭವನಗಳು, ವಾಲ್ಮೀಕಿ ಸಮುದಾಯ ಭವನಗಳು, ಹಾಗೆ ಸಿಸಿ ರಸ್ತೆ ಕಾಮಗಾರಿಗಳು 17.80 ಕೋಟಿ ಕೆಲಸ ಸಂಪೂರ್ಣ ಮಾಡಿದ್ದಾರೆ SCPTSP ಇದರಲ್ಲಿ. ಅದರಲ್ಲಿ ಯಾಕೆ 3-4 ಗ್ರಾಮದಲ್ಲಿ ಇವರು ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, ಇವ್ರಿಗೆ ನಮ್ಮ ದಲಿತರ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ. ಇವರು ಸರ್ಕಾರ ಅವಧಿ ಇತ್ತು, ಗೀತಾ ಮಾದೇವ್ ಪ್ರಸಾದ್ ಅವರು ಗೆದ್ರು 2018ರ ಅವಧಿಯಲ್ಲಿ 400 ಕೋಟಿ ಅನುದಾನ ನಮ್ಮ ಗೀತಾ ಮಾದೇವ್ ಪ್ರಸಾದ್ ಒಂದು ವರ್ಷದ ಅವಧಿಯಲ್ಲಿ 400 ಕೋಟಿ ಅನುದಾನ ತಗೊಂಡ್ಬಂದ್ರು ನಮ್ಮ ಗುರುಪೇಟೆ ಕ್ಷೇತ್ರಕ್ಕೆ. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಅವರು ನಮ್ಮ ಗೀತಾ ಮಾದೇವ್ ಪ್ರಸಾದ್ ಅವರು 100ರಿಂದ 150 ಕೋಟಿ ಅನುದಾನ ಅಷ್ಟೇ ಮಾಡೋಕ್ಕಾಗಿತ್ತು. ಅಲ್ಲಿಗೆ ಅವ್ರು ನಮ್ಮ ಕಾಲಾವಧಿ ಮುಗಿತು. ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಇದು ಹೆಚ್ಚು ಕಡಿಮೆ 300ರಿಂದ 350 ಕೋಟಿ ಅನುದಾನ ಬದಲಾವಣೆ ಮಾಡಿದ್ರು. ಇವ್ರು ಹೇಳ್ತಾರೆ ನಮ್ಗೆ ಗಂಗಾ ಕಲ್ಯಾಣ ಯೋಜನೆನ ಬದಲಾವಣೆ ಮಾಡಿದ್ರೆ, ನಾವು ಬದಲಾವಣೆ ಮಾಡಿಲ್ಲ. ನಮ್ಮ ಸಾಹೇಬರು ಯಾವುದೋ ದಲಿತರಿಗೆ ಬಿಡಿ, ಯಾವ ದಲಿತರು ಎಲ್ಲ ದಲಿತರು ಮಾಡ್ಲಿ ಬಿಡಿ, ಯಾವ ಸರ್ಕಾರದಿಂದ ಬಂದ್ರೆ ಏನು ಅಂದ್ಬಿಟ್ಟು ಹೋರಾಡಿಸಿದ್ರು ನಮ್ಮ ಸಾಹೇಬರು. ಇವರು ಬಂದಿರೋ 350 ಕೋಟಿ ಅನುದಾನ ಇವರು 4 ದಿನ ಬುದ್ಧಿ ಪೂಜೆ ಮಾಡಿದ್ರು ಎಲ್ಲದಕ್ಕೂ. ಆ ಬುದ್ಧಿ ಪೂಜೆಗೆ ಇವರು ಅರವೇ ಭಾಗದವರು ನಮ್ಮ ಅರವ ಜಿಲ್ಲಾ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಶೋಭಾ ಮಹೇಶ್ ಅಂತ ಬಿಜೆಪಿಯ ಲೀಡರ್ ಅವರೇ ಬುದ್ಧಿ ಪೂಜೆ ಕರೆದಿರೋರು. ST ಮಹಿಳೆ ಅಂತ ಯಾವ ಬುದ್ಧಿ ಪೂಜೆ ಕರೆದ್ರು, ಯಾವ ಬುದ್ಧಿ ಪೂಜೆ ಕರೆದಿಲ್ಲ. ಹಂಗಾದ್ರೆ ಇದು ದಲಿತ ಧೋರಣೆ ಇರ್ಬೇಕು. ಇದು ಗೊತ್ತಾಗಿಲ್ಲ, 3-4 ಪ್ರಕಾಶ ಕಾಣಿಲ್ವೇದು ಇಷ್ಟೆಲ್ಲ ಆಗಿತ್ತು. 3-4 ಗ್ರಾಮದಲ್ಲಿ ಯಾವುದೇ ಬುದ್ಧಿ ಪೂಜೆ ಮಾಡಿದ್ರು 3-4 ಪಂಚಾಯತಿ ವ್ಯಾಪ್ತಿಯಿಂದ ದಲಿತ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಕರೀತಿರ್ಲಿಲ್ಲ. ಅದಕ್ಕೆ ಉದಾಹರಣೆಗಳಿಗೆ ಬುದ್ಧಿ ಪೂಜೆ ಮಾಡಿದರೆ ದಲಿತರನ್ನ ಕರೆದ ಪೂಜೆ ಮಾಡಿದ್ರೆ ಈಗ ದಲಿತರ ನೆನಪಾಗಿಲ್ವಾ? ಅವಾಗ ಇವರು ಮಾಜಿ ಶಾಸಕರಿದ್ರಲ್ಲ ನಿರಂಜನ್ ಕುಮಾರ್ ಸರ್, ಅವರಿದ್ದಾಗ ಇವರು ದಲಿತರು ನೆನಪಾಗಿಲ್ವಂತ. ಇವಾಗ ದಲಿತ ವಿರೋಧಿ ದಲಿತರು. ಗಣೇಶ್ ಪ್ರಸಾದ್ ಅವರು ದಲಿತರಿಗೆ ಸಾವಿರಾರು ಕೆಲಸಗಳು ಮಾಡ್ಕೊಂಡಿದ್ದಾರೆ. ಅವ್ರು ವೈಯಕ್ತಿಕವಾಗಿರ್ಬೋದು, ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಸಾವಿರಾರು ಕೆಲಸಗಳು ಮಾಡ್ಕೊಂಡಿದ್ದಾರೆ. ಇವ್ರು ಏನಂದ್ರೆ ದಲಿತರನ್ನ ಈಗ ಗಣೇಶ್ ಪ್ರಸಾದ್ ಮೇಲೆ ಎತ್ತು ಕಟ್ಟುವ ಒಂದು ಹುನ್ನಾರ ನಡೀತಾ ಇದೆ. ಏನಂದ್ರೆ ಮಾತಾಡ್ತು ಅಂದ್ರೆ ದಲಿತ ವಿರೋಧಿ. ಯಾಕೆ ದಲಿತ ವಿರೋಧಿ ಅಂತಾರೆ? ಇವ್ರು ಇದೇ ಕೆಲಸ. ಈ 3-4 ಪ್ರಕಾಶ ಒಂಥರ ಗೋಸುಂಬೆ ತರ ಇರೋ ಬಣ್ಣ ಬದಲಾಯಿಸೋದು. ಕೆಂಪು ಕಲರ್ ಹೋದ್ರೆ ಕೆಂಪಾಗುತ್ತೆ, ಹಸಿರು ಹೋದ್ರೆ ಹಸಿರಾಗುತ್ತಲ್ಲ, ಈ ರೀತಿ ಒಂದು ಬಣ್ಣ ಬದಲಾಯಿಸುವ ಒಂದು ಈ ಬಿಜೆಪಿ ಕಾರ್ಯಕರ್ತರು ಇದರ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸ್ತೀವಿ ನಾವು. ಯಾವುದೇ ರೀತಿ ಅವ್ರಿಗೆ ಏನೇ ದಾಖಲಾತಿ ಬೇಕಾದ್ರೂ ಬರಲಿ, ನಾವು ಓಪನ್ ಆಗಿ ಡಿಬೇಟ್ ಕರಿತೀವಿ ಅವ್ರನ್ನ. ಈಗ ನಾವು ಇಲ್ಲಿ ಮಾತಾಡೋದು ಅಲ್ಲಿ ಮಾತಾಡೋದು ಬೇಡ, ಓಪನ್ ಆಗಿ ಡಿಬೇಟ್ ಪ್ರೆಸ್ ಮುಖಾಂತರ ಕೇಳಿದ್ರೆ ಓಪನ್ ಆಗಿ ಡಿಬೇಟ್ ಮಾಡ್ತೀವಿ. 2023ರಿಂದ 26ರವರೆಗೆ ಸಾಹೇಬರು ಏನೇ ತಗೊಂಡ್ಬಂದಿದ್ದಾರೆ, ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಅದನ್ನ ನಾವು ಈ ನ್ಯೂಸ್ ಪ್ರೆಸ್ ಮುಖಾಂತರನೇ ಕೊಡ್ತೇವೆ. ಅವ್ರು ಬಂದು ಮಾತಾಡಕ್ಕೆ ಹೇಳಿ. ಅದೇ ರೀತಿ ಅವ್ರು ಇನ್ನೂ ಸುಮಾರು ವಿಷಯಗಳನ್ನ ಚರ್ಚೆ ಮಾಡೋದು. ಯಾವ್ದು ಹಂಗೆ ಒಂದು ಒತ್ತುವರಿ ಬಗ್ಗೆ ಹೇಳೋದು. ಕೆರೆ ಒತ್ತುವರಿ ಶಿವಪುರ ಮುಂಜಾ ಅವ್ರ ಮನೆನ ಏನೋ ಒತ್ತುವರಿ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅಲ್ಲ, ನಮ್ಮ ಸಾಹೇಬರು ಏನೋ ಹೋಗಿ ಹಾಗೆ ಅವ್ರೇನು ತಹಸೀಲ್ದಾರ ಇದು ಮಾಡಿದಾರ,
ಅದನ್ನು ಸ್ಪಷ್ಟವಾಗಿ ಹೇಳ್ಬೇಕು. ಈಗ ನಿಮ್ಮ ಜಮೀನನ್ನ ಕೆರೆ ಒತ್ತುವರಿಗೆ ನಾನು ಊರು ಗ್ರಾಮಸ್ಥರು ಸೂಪೂರ್ ಗ್ರಾಮಸ್ಥರು ಬಂದು ತಹಸೀಲ್ದಾರ್ಗೆ ಮನವಿ ಮಾಡಿದ್ದಾರೆ. ಏನಂತ, ನಮ್ಮ ಕೆರೆ ಒತ್ತುವರಿಯಿಂದ ಗೋಮಾಳಗಳನ್ನು ತೆರವುಗೊಳಿಸಿ ಈ ತರ ಮಾಡಿದಕ್ಕೋಸ್ಕರ ಇದನ್ನ ನಾವು ಸರ್ವೆ ನಂಬರ್ 254 3 ಎಕರೆ 15 ಗುಂಟೆ ಇದನ್ನ ಒತ್ತುವರಿ ನಾವು ಮಾಡ್ಕೊಂಡಿರೋದ್ರಿಂದ ನೀವು ಗುಂಡ್ಲುಪೇಟೆ ತಾಲೂಕು ಯಾರು ಬೇಕಾದ್ರೂ ಮುಕ್ತವಾಗಿ ಲೆಟರ್ ಕೊಡ್ಬೋದು. ಯಾವುದಕ್ಕೆ, ನಮ್ಮ ಊರಲ್ಲಿ ಈ ತರ ಒತ್ತುವರಿ ಆಗಿದೆ, ಈ ತರ ಸೂಪರ್ ಗ್ರಾಮಸ್ಥರು ಕೊಟ್ಟಿದ್ದಾರೆ, ಅದ ತಕ್ಕಂತ ಕೆಲಸ ತಹಸೀಲ್ದಾರ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅದಕ್ಕೆ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಸಹಾಯಕರು ಮತ್ತೆ ಕೇಳೋದು ಏನೇನು ಬದಲಾವಣೆ ಗೊತ್ತಲ್ಲ. ಈಗ ನಮ್ಮ ಗುಂಡ್ಲುಪೇಟೆಯಲ್ಲಿ ಈಗ ಅವರು ಏನು ಪ್ರಚಾರ ಇದೆ ಇಲ್ಲಿಗೋಸ್ಕರ ಪ್ರಚಾರ ತಗೋಬೇಕು ಈಗ ಬಿಜೆಪಿ ಸರ್ಕಾರ. ಅದೇ ರೀತಿ ಒಂದು ತಲಸೇರಿ ರೆಸ್ಟೋರೆಂಟ್ ಬಗ್ಗೆನೂ ಮಾತಾಡೋದು ಒತ್ತುವರಿ. ಅವ್ರದ್ದು ಈ ಸೊತ್ತೆಲ್ಲ ಇಲ್ಲೇ ಇದೆ. ಆಲ್ಮೋಸ್ಟ್ ಅವರು ಈ ಸೊತ್ತು ಕೊಟ್ಟಿದೆ ಪೀಕ್ ಆತ ಆಗಿದೆ. ಆಗಿರೋದು ಒಂದಿದೆ. ಇದರಲ್ಲಿ ಇವರು ರೆಸಿಪ್ಟ್ ಕಟ್ಟಿದ್ದಾರೆ. ಎಷ್ಟು, ಎರಡು ರೆಸಿಪ್ಟ್ ಅನ್ನ ಇವರು ಪುರಸಭೆ ವ್ಯಾಪ್ತಿಯಿಂದ 2 ರೆಸಿಪ್ಟ್ ಕಟ್ಟಿದ್ದಾರೆ. 1 ರೆಸಿಪ್ಟ್ ಕಟ್ಟಿಲ್ಲ, 2. ಇದರಿಂದ ವಾಣಿಜ್ಯಕ್ಕೆ ಇವರು ಆಲ್ರೆಡಿ ಅನುಮತಿಯನ್ನು ತಗೊಂಡಿದ್ದಾರೆ. ಇನ್ನು ಇವ್ರು ಹೇಳ್ತಾ ಇರೋದು ಆ ಡ್ರೈನ್ ಸ್ವಲ್ಪ ಏನೋ ಊಟ ಮಾಡೋದಕ್ಕೆ ತೊಂದರೆ ಆಗಿರೋದಕ್ಕೋಸ್ಕರ ಅಲ್ಲಿ ಸ್ಮೆಲ್ ಬಂದಿರೋದಕ್ಕೋಸ್ಕರ ಸ್ಲ್ಯಾಬ್ ಅಲ್ಲಿ ಹಾಕಿದ್ದಾರೆ. ಈಗ NH ಅವರು ತೆರವುಗೊಳಿಸಲೇಬೇಕು. NH ಅವರ ಕೆಲಸಕ್ಕೆ ಈಗ ಅಲ್ಲಿಂದ ನಾವು ನೋಡ್ತಾ ಇದ್ದೀವಿ, ಮೈಸೂರಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ NH ಅವರು ಬಂದು ಅದು ರೋಡ್ ಅಗಲೀಕರಣ ಆಯಿತು ಅಂತಂದ್ರೆ ಆಟೋಮೆಟಿಕ್ ಆಗಿ ಅದ್ರ ಅಗಲೀಕರಣ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಸ್ಪಷ್ಟನೆ ಕೊಡ್ತಾ ಇದೀವಿ ನಾವು. ಅದೇ ರೀತಿ ಇರ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಟ್ರಾಸಿಟಿ ಹಾಕ್ಬಿಟ್ಟು ಹುಡುಗರುಗಳನ್ನೆಲ್ಲ ರೌಡಿ ಶೀಟ್ಗಳನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ 2-3 ವಿಷಯಗಳನ್ನು ಮಾತಾಡಿದ್ದಾರೆ. ಇವರು ಬಿಜೆಪಿ ಅವಧಿ ಇದ್ದಾಗ ನಮ್ಮ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲಲ್ಲಿ ಸುರೇಶ್ ಅಂತ ಲಿಂಗಾಯತ ಕಮ್ಯುನಿಟಿ ಹುಡುಗ ಕಲ್ಲಲ್ಲಿ ಆ ಹುಡುಗನಿಗೆ ಸುರೇಶ್ ಅಂತ ಆ ಹುಡುಗನಿಗೆ ಇವರು ಬೇಗೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಕೊಟ್ಟರೆ ಉದ್ದೇಶ ಏನೋ ಕುತ್ಕೊಂಡಲ್ಲಿ ಸಾಗರ ಅವನು ಬೇಗೂರು ಬಂದು ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ಅಟ್ರಾಸಿಟಿ ಕೇಸ್ ಮಾಡಿಸಿ ಅವನ್ನ ವಿತಿನ್ 1 ದಿನದಲ್ಲಿ ಅರೆಸ್ಟ್ ಮಾಡಿ ನಗರ ತಗೊಂಡು. ಇದು ದಲಿತ ಧೋರಣೆ ಅಲ್ವಾ? ಇದು ದಲಿತರನ್ನು ಉಪಯೋಗಿಸ್ಕೊಂಡಿರೋರು ಅಟ್ರಾಸಿಟಿ ಕೇಸಲ್ಲಿ. ಇದು ಮೂಟಪ್ಪು ಪ್ರಕಾಶಕ್ಕೆ ನೆನಪು ಬರಲಿಲ್ಲ ಅವತ್ತು. ಇವ್ರ ಹತ್ರ ಸೂರ್ಯಕಾಂತಿ ಹೂ ಇದ್ದಾಗ ನಮ್ಮ ದೊಡ್ಡ ಲೀಡರ್ ನಮ್ಗೆ ಮಾತಾಡ್ಬೇಕಾದ್ರೆ ಸೂರ್ಯಕಾಂತಿ ಹೂ ಇದ್ದಾಗ ಸೂರ್ಯ ಎತ್ತಕ್ಕೆ ತಿರುಗ್ತಾನೆ ಅಂತ ಹೂ ತಿರುಗಿರ್ತಲ್ಲ ಹಂಗ ಅವರು ಯಾವ್ಯಾವ ಅನುಕೂಲ ಆಗುತ್ತೆ ಹಂಗ ಆ ಕಡೆ ತಿರುಗ್ತಾರೆ ಅವರು. ಇದು ನಮ್ಮ ದಲಿತ ಜನರಿಗೆ ಗೊತ್ತು, ನಮ್ಮ ಗುಂಡ್ಲುಪೇಟೆಯ ಜನರಿಗೂ ಗೊತ್ತು. ಮುಂದಿನ ದಿನಗಳಲ್ಲಿ ಇದು ಯಾವುದೇ ರೀತಿಯ ಒಂದು ಎತ್ತು ಕಟ್ಟುವ ಒಂದು ಕೆಲಸ ಮಾಡೋದು ನಡೆಯಲ್ಲ. ಇದು ನಮ್ಮ ದಲಿತ ಜನರಿಗೆ ಹಾಗೂ ಇತರ ಜನರಿಗೆ ಎಲ್ಲರಿಗೂ ಗೊತ್ತು. ನಮ್ಮ ಸಾಹೇಬರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾವ ಥರ ಕೆಲಸ ಮಾಡಿದ್ದಾರೆ ಅಂತ ನಿಮ್ಮ ಮುಂದೆ ನಾನು ಆಲ್ರೆಡಿ ಎಲ್ಲ ಇಟ್ಟಿದ್ದೀನಿ. ನಿಮಗೆ ದಾಖಲೆ ಸಮೇತ ಎಲ್ಲನೂ ನಾನು ಕಾಪಿ ಕೊಡ್ತೀನಿ. ಆದ್ದರಿಂದ ದಯವಿಟ್ಟು ಇದು ಯಾವುದೇ ರೀತಿ ಅವರು ಇನ್ನೂ ಯಾವುದೇ ರೀತಿ ಏನೇ ಒಂದು ಕೆಟ್ಟ ಒಂದು ಇದನ್ನು ನಾವು ಸಹಿಸೋದಿಲ್ಲ ಅಂತ ನಾನು ಈ ಮೂಲಕ ನಾನು ಬಿಜೆಪಿ ಕಾರ್ಯಕರ್ತರಿಗೆ ತಿಳಿಸ್ತೇನೆ.